ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 75ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಸದ್ಗತಿ ಸತ್ಕೃತಿ ಸತ್ತಾ ಸದ್ಭೂತಿ ಸತ್ಪರಾಯಣ ಶೂರಸೇನೋ ಯದುಶ್ರೇಷ್ಠ ಸನ್ನಿವಾಸಸ್ಸು ಯಾಮುನಃ. ಭೀಷ್ಮಾಚಾರ್ಯರು ಸ್ತೋತ್ರ ಮಾಡುತ್ತಾ ಪರಮಾತ್ಮನನ್ನು ಸದ್ಗತಿ ಅಂತ ಹೇಳುತ್ತಾ ಇದ್ದಾರೆ. ಸತಾಂ ಸಜ್ಜನಾನಾಂ ಗತಿ ಗಮ್ಯಂ ಯಸ್ಮಾತ್ ಇತಿ ಸದ್ಗತಿ. ಸತಾಂ ಸಜ್ಜನರನ್ನು ಯೋಗ್ಯವಾದ ರೀತಿಯಲ್ಲಿ ಅವರಿಗೆ ಗತಿ ಯಾರಿಂದ ಸಿಗ್ತದೋ ಅವರೆಲ್ಲರಿಗೆ ಗಮ್ಯನಾಗಿದ್ದಾನೆ ಯಾರೋ ಅಂತಹ ಪರಮಾತ್ಮ ಸದ್ಗತಿ ಅಂತ ಅನ್ನಿಸಿಕೊಳ್ಳುತ್ತಾನೆ. ಸಜ್ಜನರೆಲ್ಲ ನಡೆಯುವಂತಹದ್ದು ಪರಮಾತ್ಮನ ಕಡೆಗೇನೆ. ಅವರಿಗೆಲ್ಲ ಗಮ್ಯನಾದದ್ದು ಭಗವಂತ. ಇದೇ ಹಾದಿ ನೀ ಹಿಡಿ ಹಿಡಿ ದಾಸರು ಹಾಡಿ ಹೇಳಿದ್ದಾರಲ್ಲ, ಅವರ ದಾಸರಂತಹ ಮಹಾನುಭಾವರ ಸಜ್ಜನರ ಗತಿ ಅದು ಯಾರ ಕಡೆಗೆ ಇದೆಯೋ ಅಂತಹ ಪರಮಾತ್ಮ ಸದ್ಗತಿ ಅಂತ ಅನ್ನಿಸಿಕೊಂಡಿದ್ದಾನೆ. ಸತ್ಕೃತಿ ಪ್ರದ್ಯುಮ್ನ ರೂಪದಿಂದ ಭಗವಂತ ಅವತಾರವನ್ನು ಮಾಡಿದಾಗ ಲಕ್ಷ್ಮೀದೇವಿ ಕೃತಿ ಎನ್ನುವ ರೂಪದಿಂದ ಭಗವಂತನ ಪತ್ನಿಯಾಗಿ ಅವತರಿಸಿದ್ದಾಳೆ. ಹೀಗಾಗಿ ಸತೀ ಕೃತಿ ಜಾಯಾವ ಯಸ್ಯ ಪ್ರದ್ಯುಮ್ನಾದಿ ರೂಪಸ್ಯ ಸಹ ಸತ್ಕೃತಿ. ಕೃತಿ ಎನ್ನುವ ಹೆಂಡತಿಯನ್ನು ಉಳ್ಳ ಭಗವಂತ ಸತ್ಕೃತಿ ಅಂತನ್ನುವ ಹೆಸರಿನಿಂದ ಪ್ರಖ್ಯಾತನಾಗಿದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಸತ್ತ ಭಗವಂತ ಸತ್ತ ಅಂತ ಅನ್ನಿಸಿಕೊಂಡಿದ್ದಾನೆ. ಸತ್ತ ಪ್ರತೀತಿ ಪ್ರವೃತ್ತಿಗಳಿಗೆ ಮುಖ್ಯ ಕಾರಣ ಭಗವಂತ ಅನ್ನುವುದಕ್ಕಾಗಿ ಆ ಕಾರಣತ್ವೇನ ಭಗವಂತನಿಗೆ ಸತ್ತ ಅಂತ ಕರೀತಾರೆ. ಇನ್ನೊಂದು ಸತ್ತ ಅಂತನ್ನೋದಕ್ಕೆ ಆನಂದಾಶ್ರಯ ಅಂತ. ನಮ್ಮೆಲ್ಲರ ಆನಂದಕ್ಕೆ ಮುಖ್ಯವಾದ ಆಶ್ರಯನಾಗಿದ್ದಾನೆ ಭಗವಂತ. ಆದ್ದರಿಂದ ಸತ್ತ ಅಂತ ಪರಮಾತ್ಮನನ್ನು ಕರೀತಾರೆ. ಅಥ ಕಸ್ಮಾದುಚ್ಯತೆ ಸತ್ತೇತಿ ನಂದಯತಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಪೈಂಗಿಶ್ರುತಿಯನ್ನು ಉದಾಹರಣೆ ಮಾಡುತ್ತಾ ಹೇಳಿದ್ದಾರೆ. ಆ ರೀತಿಯಾಗಿ ಸತ್ತ ಅನ್ನೋದು ಆನಂದಕ್ಕೆ ಆಶ್ರಯಭೂತನಾದಂತಹ ಭಗವಂತನ ಹೆಸರು ಅಂತ. ಸದ್ಭೂತಿ, ಭೂತಿ ಅಂದರೆ ಐಶ್ವರ್ಯ, ಸಂಪತ್ತು, ಸಂಪದ ಅಂತ. ಎಲ್ಲ ತರಹದ ಸಂಪತ್ತನ್ನು, ಇಹ ಪರದ ಸಂಪತ್ತುಗಳನ್ನೆಲ್ಲ ಭಗವಂತ ಸಜ್ಜನರಿಗೆ ನೀಡುತ್ತಾನೆ. ಸತಾಂ ಭೂತಿ ಯಸ್ಮಾತ್, ಸಜ್ಜನರೆಲ್ಲರಿಗೆ ಸಂಪತ್ತನ್ನು, ಐಹಿಕವಾದ ಸಂಪತ್ತನ್ನು, ಯೋಗ್ಯವಾದ ವಿದ್ಯೆಯನ್ನು, ಲೌಕಿಕವಾದ ವಿದ್ಯೆ, ಪಾರಮಾರ್ಥಿಕವಾದ ವಿದ್ಯೆ, ಜ್ಞಾನ ಸಂಪತ್ತು, ಯೋಗ್ಯವಾದ ರೀತಿಯಲ್ಲಿ ಪರಿವಾರವನ್ನು, ಹೆಂಡತಿ ಮಕ್ಕಳು ಕುಟುಂಬ ಯೋಗ್ಯ ರೀತಿಯಲ್ಲಿ ಇದೊಂದು ಸಂಪತ್ತು. ಕೀರ್ತಿಯನ್ನು, ಅದು ಒಂದು ಸಂಪತ್ತು. ಜ್ಞಾನ, ಮಾನ, ಪರಿವಾರ, ಧನ, ಈ ಎಲ್ಲ ಐಶ್ವರ್ಯ ಧನ ಮುಂತಾದ ಸಂಪತ್ತನ್ನು
ಇಂತಹ ಸಕಲ ವಿಧವಾದ ಐಹಿಕವಾದ ಮತ್ತು ಪಾರಮಾರ್ಥಿಕವಾದ ಸಂಪತ್ತನ್ನು ಸಜ್ಜನರಿಗೆ ಕೊಡುತ್ತಾನೆ ಪರಮಾತ್ಮ. ಆದ್ದರಿಂದ ಸದ್ಭೂತಿ ಅಂತ ಅನ್ನಿಸಿಕೊಳ್ಳುತ್ತಾನೆ ಭಗವಂತ. ಸತ್ಪರಾಯಣ, ಪರಾಯಣ ಅಂತಂದರೆ ಆಶ್ರಯ ಅಂತ ಅರ್ಥ. ಸತಾಂ ಪರಾಯಣಂ ಮುಖ್ಯ ಆಶ್ರಯ ಸತ್ಪರಾಯಣ ಅಂತ. ಸಜ್ಜನರಿಗೆ ಆಶ್ರಯದಾತನಾಗಿದ್ದಾನೆ ಭಗವಂತ. ನಾವು ತಿರುಪತಿಯ ವಿಚಾರದಲ್ಲಿ ತಿರುಮಲ ಕ್ಷೇತ್ರದ ಮಹಿಮೆಯನ್ನು ಕೇಳುವಾಗ ತೀರ ಇತ್ತೀಚೆಗೆ ಆದಂತಹ ಕೆಲವು ಮುಖ್ಯ ಘಟನೆಗಳು, ಇತ್ತೀಚೆಗೆ ಅಂತಂದರೆ ಕೆಲವು ವರ್ಷಗಳ ಹಿಂದೆ ಒಬ್ಬ ಬ್ರಾಹ್ಮಣ ತಾನು ಇಲ್ಲಿ ಬಂದು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ತಾನು ಭಗವಂತನ ದರ್ಶನವನ್ನು ಮಾಡಿಕೊಳ್ಳಬೇಕು ಅಂತ ನಿಂತಿದ್ದಾನೆ. ಹೇಗೋ ತೀರ್ಥಕ್ಷೇತ್ರಕ್ಕೆ ಬಂದಿದ್ದೇನೆ ಅಂತ ಶ್ರಾದ್ದವನ್ನು ಮಾಡಿದ್ದಾನೆ. ಪಿಂಡ ಪ್ರದಾನವನ್ನು ಮಾಡಿ ಇನ್ನೇನು ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು ಅಂತ ಬ್ರಾಹ್ಮಣರನ್ನು ಹುಡುಕ್ತಾ ಇದ್ದಾನೆ. ಹುಡುಕುವ ಸಂದರ್ಭದಲ್ಲಿ ಆ ದಿನ ಏನೋ ತಿರುಮಲ ಕ್ಷೇತ್ರದಲ್ಲಿ ಒಂದು ಸ್ಟ್ರೈಕ್ ರೀತಿಯಲ್ಲಿ ಆಗಿ ಯಾರೂ ಕೂಡ ಹೊರಗಡೆ ಕಾಣಿಸ್ತಾ ಇಲ್ಲ, ಯಾವ ಬ್ರಾಹ್ಮಣನೂ ಸಿಗ್ತಾ ಇಲ್ಲ. ಇನ್ನೇನು ಮಾಡಬೇಕು ಅಂತ ಹೇಳಿ ತಾನು ತಂದಿದ್ದಂತಹ ಭಗವಂತನ ಮೂರ್ತಿಯನ್ನೇ ಪೂಜೆ ಮಾಡಿ, ಸ್ವಾಮಿ ನೀನೇ ನನ್ನ ಮನೆಗೆ ಬ್ರಾಹ್ಮಣ ಇದ್ದಂತೆ ಅಂತ ಹೇಳಿ ಸ್ಮರಣವನ್ನು ಮಾಡಿ ಇನ್ನು ಶ್ರಾದ್ದ ಸಂಪನ್ನಗೊಳಿಸುವಂತಹ ಸಂದರ್ಭ. ಪಟ್ಟನೆ ಒಬ್ಬ ವ್ಯಕ್ತಿ ಅಚಾನಕ್ಕಾಗಿ ಅವ ಮಾಡಿಕೊಂಡಂತಹ ಗುಡಿಸಿಲಿನ ಹತ್ತಿರಕ್ಕೆ ಬರ್ತಾನಂತೆ. ಹಸಿದು ಬಂದಂತಹ ಬ್ರಾಹ್ಮಣನನ್ನು ನೋಡಿ ಆ ಶ್ರಾದ್ದ ಮಾಡಿದಂತಹ ಶ್ರಾದ್ದಕರ್ತ ತುಂಬ ಸಂತೋಷಗೊಂಡು ಅವನಿಗೆ ಊಟವನ್ನು ಬಡಿಸ್ತಾನೆ, ದಕ್ಷಿಣೆಯನ್ನು ಕೊಡುತ್ತಾನೆ. ಕೊಟ್ಟು ಅವನನ್ನು ಬೀಳ್ಕೊಟ್ಟು ತಾನೂ ಊಟವನ್ನು ಮಾಡುತ್ತಾನೆ. ಇಷ್ಟಾಗಿರ್ತದೆ. ರಾತ್ರಿ ಕಾಲದಲ್ಲಿ ಅರ್ಚಕರು ಏಕಾಂತ ಸೇವೆಯನ್ನು ಮಾಡಲಿಕ್ಕಾಗಿ ಹೋದಾಗ ಕೈಯಲ್ಲಿ ಪವಿತ್ರ ಇರ್ತದಂತೆ. ಭಗವಂತನ ಧ್ರುವಬೇರು ಶ್ರೇಷ್ಠವಾದ ಪರಮಾತ್ಮನ ಆ ಸನ್ನಿಧಾನ ಇರುವಂತಹ ಆ ವೆಂಕಪ್ಪನ ಮೂರ್ತಿ, ಅದರ ಕೈಯಲ್ಲಿ ಪವಿತ್ರ ಇರುವಂತಹದ್ದನ್ನು ಆ ಅರ್ಚಕರು ನೋಡಿ ದಿಗಿಲುಗೊಳ್ಳುತ್ತಾರೆ. ಅಷ್ಟರಲ್ಲಿ ಸೂಚನೆ ಆಗ್ತದೆ, ನಾನು ಇವತ್ತು ಶ್ರಾದ್ದ ಭೋಜನವನ್ನು ಮಾಡಿದ್ದೇನೆ, ಏಕಾಂತ ಸೇವೆ ಬೇಡ ಅಂತ ಹೇಳಿ. ಹೀಗೊಂದು ಕಥೆಯನ್ನು ಹೇಳುತ್ತಾರೆ. ಇದನ್ನು ಅನುಭವಿಸಿದಂತಹ ಅನೇಕರಿದ್ದಾರೆ. ಹೇಳಲಿಕ್ಕೆ ಹೊರಟಂತಹ ಉದ್ದೇಶ, ಭಗವಂತ ಸತ್ಪರಾಯಣ, ಸಜ್ಜನರನ್ನು ತಾನು ಸಲಹುತ್ತಾನೆ, ಅವರಿಗೆ ಆಶ್ರಯನಾಗ್ತಾನೆ ಅಂತನ್ನುವಂತಹದ್ದು. ಏನೂ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಆಶ್ರಯದಾತ ಅದು ಭಗವಂತ ಅಂತ. ಹೀಗೆ ಸಜ್ಜನರಾದಂಥವರಿಗೆ ಕೊನೆಯ ಕೈ ಹಿಡಿಯುವಂಥವನು ಆ ಪರಮಾತ್ಮ. ಆದ್ದರಿಂದ ಭಗವಂತನನ್ನು ಸತ್ಪರಾಯಣ ಅಂತ ಕರೀತಾರೆ. ಶೂರಸೇನ, ಸೇನಾ ಅಂತನ್ನೋದಕ್ಕೆ ಇನ ಅಂತಂದರೆ ಒಡೆಯ, ನಾಯಕ ಅಂತ. ಸ ಅಂದರೆ ಸಮೇತವಾಗಿ, ಒಡೆಯನ ಸಮೇತವಾಗಿ ಇರುವಂತಹದ್ದೇ ಗುಂಪು, ಅದು ಸೇನೆ ಅಂತ. ಶೂರಸೇನಾ ಅಂತಂದರೆ ಶೂರಾಹ ಸೇನಾ ಏನ ಸಹ, ಶೂರರೆಲ್ಲರೂ ಸೇನೆಯನ್ನು ಕಟ್ಟಿಕೊಂಡಿದ್ದಾರೆ. ಅವರೆಲ್ಲರಿಗೆ ಶೂರಸೇನನಾಗಿ ಅಂದರೆ ಅವರೆಲ್ಲರಲ್ಲಿ ಶಕ್ತಿಯನ್ನು ತುಂಬುವವನಾಗಿ ಇರುವವನು ಭಗವಂತ. ಆದ್ದರಿಂದ ಶೂರಸೇನ ಅಂತ. ಶೂರರಾದಂತಹ ಜರಾಸಂಧಾದಿ ಎಲ್ಲ ರಾಕ್ಷಸರಿಗೆ ಇರುವ ದೊಡ್ಡದಾದ ಸೇನೆಯೂ ಭಗವಂತನೇ ಅವರಿಗೆ ಕಲ್ಪಿಸಿಕೊಟ್ಟು ಆ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದ್ದು. ಹೀಗಾಗಿಯೂ ಶೂರಸೇನ ಇದು ಭಗವಂತನ ಹೆಸರು. ಯದುಶ್ರೇಷ್ಠ, ಯದುವಂಶದಲ್ಲಿ ಭಗವಂತ ಅವತಾರ ಮಾಡಿದ್ದಾನೆ. ಆ ಎಲ್ಲ ಯಾದವರಲ್ಲಿ ಪರಮಶ್ರೇಷ್ಠನಾದಂಥವನು ಭಗವಂತ. ಆದ್ದರಿಂದ ಯದುಶ್ರೇಷ್ಠ
ಕೃಷ್ಣ. ಸನ್ನಿವಾಸ, ಭಗವಂತ ಸಜ್ಜನರಲ್ಲಿ ಸದ್ಗುಣಗಳಲ್ಲಿ ನಿತ್ಯವಾಗಿ ನಿವಾಸ ಮಾಡಿರುತ್ತಾನೆ, ನೆಲೆಸಿರ್ತಾನೆ. ನಮ್ಮ ಮನೆ ಅದು ಸಜ್ಜನರ ಆಗಮನ ಇದರಿಂದ ಪುನೀತವಾಯಿತು ಅಂತಂದರೆ, ಭಗವತ್ ಸನ್ನಿಧಾನೋಪೇತರಾದಂತಹ ಬ್ರಾಹ್ಮಣರ ಪಾದಸ್ಪರ್ಶ, ಯತಿಗಳ ಪಾದಪೂಜೆ ನಮ್ಮ ಮನೆಗಳಲ್ಲಿ ಆಯಿತು ಅಂತಾದರೆ ನಮ್ಮ ಮನೆಯು ಸನ್ನಿವಾಸವಾಗ್ತದೆ. ಸದ್ಗುಣಗಳು ನಮ್ಮಲ್ಲಿ ಬೆಳೆದು ಬಂದರೆ ಆ ಸದ್ಗುಣಗಳನ್ನು ಉಳ್ಳವರಾಗಿ ನಾವು ನಮ್ಮ ಮನೆಯಲ್ಲಿ ಇದ್ದಾಗ ನಮ್ಮ ಮನೆ ಭಗವಂತನ ಮನೆ ಸನ್ನಿವಾಸವಾಗ್ತದೆ. ಹೀಗಾಗಿ ಭಗವಂತ ಸನ್ನಿವಾಸ, ಸದ್ಗುಣಗಳಲ್ಲಿ ನಿತ್ಯ ನೆಲೆಸಿರುತ್ತಾನೆ, ಸಜ್ಜನರಲ್ಲಿ ನಿತ್ಯದಲ್ಲಿ ನೆಲೆಸಿರುತ್ತಾನೆ ಅನ್ನುವುದಕ್ಕಾಗಿ ಭಗವಂತನನ್ನು ಸನ್ನಿವಾಸ ಅಂತ ಕರೀತಾರೆ. ಸುಯಾಮುನಃ, ಯಾಮುನ ಅಂತಂದರೆ ಯಮುನಾ ನದಿಗೆ ಸಂಬಂಧಪಡುವಂತಹ ಜಲ. ತಮಗೆಲ್ಲರಿಗೂ ಕಥೆ ಗೊತ್ತಿದೆ. ಯಮುನಾ ನದಿ ಕಲುಷಿತವಾಗಿತ್ತು. ಅಲ್ಲಿ ಕಾಲಿಯ ಒಳಗಡೆ ಕುಳಿತುಕೊಂಡು ವಿಷವನ್ನು ಕಾರುತ್ತಿದ್ದ. ಅಲ್ಲಿರುವಂತಹ ಜನರಿಗೆಲ್ಲ ಆ ವಿಷದ ಬಾಧೆಯಾಗಿ ಅನೇಕ ಜನ ಮರಣವನ್ನಪ್ತಾ ಇದ್ದರು. ಹೀಗಾಗಿ ಆ ಕಾಲಿಯನನ್ನು ಎಳೆದು ತಂದು ಅವನ ಹೆಡೆಗಳ ಮೇಲೆ ನರ್ತನವನ್ನು ಮಾಡಿ ಭಗವಂತ ಕಾಲಿಯ ಮರ್ದನವನ್ನು ಮಾಡಿ ಯಮುನಾ ನದಿಯನ್ನು ಶುದ್ಧ ಮಾಡಿದಂಥವನು. ಶೋಭನಂ ಯಾಮುನಂ ಕಾಲಿಯ ನಿಷ್ಕಾಸನೇನ ಯಸ್ಮಾತ್, ಶುದ್ಧವಾದ ಯಮುನಾ ನದಿಯ ಮಧ್ಯದಲ್ಲಿ ನಿಂತು ಕಾಲಿಯ ಮರ್ದನ ಮಾಡಿ ಕುಣಿದು ಭಗವಂತ ಶೋಭಿಸಿದ್ದಾನೆ. ಆದ್ದರಿಂದ ಸುಯಾಮುನಃ ಅಂತ ಪರಮಾತ್ಮನನ್ನು ಸ್ತೋತ್ರ ಮಾಡುವುದುಂಟು. ಹೀಗೆ ಈ ಎಲ್ಲ ಹೆಸರುಗಳಿಂದ ಸ್ತುತ್ಯನಾದಂತಹ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.